ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸ್ಥಾನಕ್ಕೆ ಫೈಟ್ ಆಯಿತು. ಇದೀಗ ಖಾತೆಗೆ ಪೈಪೋಟಿ ಶುರುವಾಗಿದೆ. ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು. ಮೊದಲ ಹಂತದ ಭಾಗವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರು ಕೂಡ ದೊಡ್ಡ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ರು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಎರಡನೇ ಹಂತದಲ್ಲಿ 19 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾ ಇರೋದು, ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ನಿಭಾಯಿಸ್ತೇನೆ, ಯಾವುದೇ ಖಾತೆ ಕೊಟ್ಟರು ಓಕೆ. ಇನ್ನು ಕೆಲವೊಂದಿಷ್ಟು ಜನ ಸಚಿವರು ಹೇಳ್ತಾ ಇರೋದು ನನಗೆ ಇದೇ ಖಾತೆ ಬೇಕು ಅಂತ ಹೇಳಿ. ಸಿಎಂ ಡಿಕೆಶಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಖಾತೆಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸಮಾಜ ಕಲ್ಯಾಣ ಖಾತೆಗೆ ಎಡಗೈ ಬಲಗೈ ಸಮುದಾಯದ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆ. ಸಮಾಜ ಕಲ್ಯಾಣ ಖಾತೆ ಬೇಕೇ ಬೇಕು ಅಂತ ಎಡಗೈ ಸಮುದಾಯ ಒತ್ತಡವನ್ನ ಹಾಕ್ತಾ ಇರೋ. ಗೃಹ, ಕಂದಾಯ, ಪ್ರಬಲ ಖಾತೆಗಳನ್ನ ಬಲಗೈ ಸಮುದಾಯಕ್ಕೆ ನೀಡಲಾಗಿದೆ. ಎಕ್ಸಾಕ್ಟ್ಲಿ ಗೃಹ ಸಚಿವರಾಗಿ ಜೆ ಪರಮೇಶ್ವರ್ ಅವರಿದ್ದಾರೆ. ಈ ಬಾರಿ ನಮ್ಮ ಸಮುದಾಯಕ್ಕೆ ಆದ್ಯತೆ ನೀಡಬೇಕು ಅಂತ ಎಡಗೈ ಸಮುದಾಯದ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಸಚಿವ ಬಸವಂತಪ್ಪ, ಮಾಜಿ ಸಚಿವ ಆಂಜನೇಯ, ರೂಪಕಲಾ ಶಶಿಧರ್, ನೆಲಮಂಗಲ ಶ್ರೀನಿವಾಸ್ ಸೇರಿದಂತೆ ಹಲವರು ಡಿಕೆಶಿ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಖಾತೆಗೆ ಪೈಪೋಟಿ ಹೆಚ್ಚಾಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಕೆಎಚ್ ಮುನಿಯಪ್ಪ. ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ ಮುನಿಯಪ್ಪ ಅವರು. ಆಹಾರ ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು. ನಿನ್ನೆ ರಾತ್ರಿ ಭೇಟಿ ಮಾಡಿದ ಎಡಗೈ ಸಮುದಾಯದ ಶಾಸಕರು ನಿನ್ನೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಸಿಎಂ ಅವರನ್ನ. ಮುನಿಯಪ್ಪಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಅಧಿಕೃತ ಆದೇಶ ಮಾತ್ರ ಬಾಕಿ ಇರೋದು. ಸೊ ಏನ್ ಮಾಡ್ತಾರೆ ಅಂದ್ರೆ ಅನ್ಕೊಂಡಂಗೆ ಮುನಿಯಪ್ಪನವ್ರಿಗೆ ಕೊಡ್ತಾರಾ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ತಾರಾ? ಅಧಿಕೃತವಾಗಿ ಆದೇಶ ಬರೋವರೆಗೂ ಏನು ಹೇಳಕ್ಕಾಗಲ್ಲ ಈ ಸರ್ಕಾರದಲ್ಲಿ. ನೋಡಿದ್ರಲ್ಲ ಮೊನ್ನೆ ಖಾತೆ ಅಲ್ಲ, ಈ ಸಂಪುಟ ಕಗ್ಗಂಟನ್ನ ಒಂದ್ ಲಿಸ್ಟ್ ನಲ್ಲಿ ಇದ್ದವ್ರ ಹೆಸರು ಮತ್ತೊಂದು ಲಿಸ್ಟ್ ನಲ್ಲಿ ಇರಲ್ಲ, ಮತ್ತೊಂದು ಲಿಸ್ಟ್ ನಲ್ಲಿ ಇದ್ದವ್ರ ಹೆಸರು ಮತ್ತೊಂದು ಲಿಸ್ಟ್ ನಲ್ಲಿ ಇರಲ್ಲ. ಹಿಂಗೆ ಬಹಳ ಗೊಂದಲ ಸೃಷ್ಟಿ ಆಗೋಗ್ಬಿಡ್ತು. ನೋಡಿದ್ರೆ ಮತ್ತೆ ತ್ಯಾಪೆ ಹಚ್ಚೋ ಕೆಲಸ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಅದೆಲ್ಲ ಓಕೆ, ಬಟ್ ಅದೆಲ್ಲ ಮುಗಿದ ನಂತರ ಈಗ ಖಾತೆ ಕಗ್ಗಂಟು ಶುರುವಾಗ್ಬಿಟ್ಟಿದೆ. ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂತೆಲ್ಲ ಕಿತ್ತಾಡ್ಕೊಳ್ತಿದ್ದಾರೆ. ಜೊತೆಗೆ ಒಂದಿಷ್ಟು ಜನ ನಮಗೆ ಸಂಪುಟದಲ್ಲಿ ಅವಕಾಶನೇ ಸಿಕ್ಕಿಲ್ಲ ಅಂತ ಕಿತ್ತಾಡ್ತಾ ಇದ್ದಾರೆ.